ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದ IT-BT ಮಿನಿಸ್ಟ್ರು ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಮರಿ ಖರ್ಗೆ ಏನು ಗೊತ್ತಾ, ಅವರು ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಅವ್ರಿಗೆ ಕಾಮನ್ ಸೆನ್ಸು ಅನ್ನೋದೇ ಇಲ್ಲ. ಯಾಕೆ ಕಾಮನ್ ಸೆನ್ಸ್ ಇಲ್ಲ ಹಂಗಂದರೆ, RSS ಬಂದು ಯಾವುದೇ ಆದ ರಾಜಕೀಯ ಪಕ್ಷವಲ್ಲ. ಅರ್ಥ ಆಯ್ತಾ? ಒಂದು. ಎರಡನೇದು ಇನ್ನೊಂದೇನು ಅಂತಂದರೆ, ಇವನು ಎದುರಿಗೆ ಏನಾದ್ರು ರಾಜಕೀಯ ಪಕ್ಷವಾಗಿ ಯಾರು RSS ಅವರು ಹೋರಾಟ ಮಾಡಿದರೆ ಅದನ್ನು ಟೀಕೆ ಮಾಡ್ಬೋದು. ಟೀಕೆ ಯಾಕೆ ಮಾಡಬೇಕು ಹಂಗಂತ ಇವ್ರಿಗೆ ಇನ್ನೂ ಗೊತ್ತೇ ಇಲ್ಲ. ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ನನಗೆ ಗೊತ್ತಾಗಿದ್ದ ಜನರಲ್ ನಾಲೆಡ್ಜ್ ಪ್ರಕಾರವಾಗಿ ನಾನು ಹೇಳ್ತೀನಿ, RSSಸು ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ಹೇಳ್ತಾರೆ. ಹೌದು ಸ್ವಾಮಿ, RSSಸು ರಿಜಿಸ್ಟ್ರೇಷನ್ ಆಗಿಲ್ಲ, ಆಗಲೂ ಬೇಕಾಗಿಲ್ಲ, ಅದು ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಒಗ್ಗಟ್ಟಿದ್ದ ಕಡೆ ಅದು ಯಾವುದೂ ಯಾರು ಕೇಳಲ್ಲ. ಒಂದು. ಎರಡನೇದು ಇನ್ನೊಂದೇನಪ್ಪ ಅಂದರೆ, ಈಗ ನಾನೇ ಯಾವುದೋ ಒಂದು ಸಂಸ್ಥೆ ಮಾಡಿದ್ದೀನಿ ಅಂತ ಇಕ್ಕೋ, ನಾನೇ ಒಂದು ಹೆಸರಿಕೊಂಡು ನನ್ನಷ್ಟಕ್ಕೆ ನಾನು ಏನೋ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ ಅಂತಂದರೆ ನಾನು ರಿಜಿಸ್ಟ್ರೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಹಂಗಂತಂದರೆ, ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಹಣಗಳು ಪಾವತಿಗಳು ಯಾವುದೂ ಇಲ್ಲ. ಅರ್ಥ ಆಯ್ತಾ? RSSನವರು ಯಾರ ಹತ್ರನೂ ದೇಣಿಗೆ ಪಡ್ಕೊಳ್ಳಲ್ಲ. ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇಬ್ಬರಿಗೂ ಹೇಳ್ತೀನಿ, ಕೇಳಿಸ್ಕೊಳ್ಳಿ. RSS ಬಂದು ಯಾವುದೇ ಸರ್ಕಾರದ ದೇಣಿಗೆನಿಗೆ ಇಸ್ಕೊತಾ ಇಲ್ಲ ಯಾರ ಹತ್ರನೂ. ಅವರೇ ಇನ್ನು ದೇಣಿಗೆ ಕೊಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವರೇ ಬ್ಯಾಂಕು, ಅವರೇ ಏನು ಹೇಳಿ ನ್ಯಾಷನಲೈಸ್ ಬ್ಯಾಂಕ್ ಇದ್ದಂಗೆ. ಅವರವರೇ ದುಡ್ಡು ಹಾಕಿ ಅವ್ರು ಮಾಡ್ತಕ್ಕಂಥದ್ದು. ಅವ್ರು ಯಾರಿಗೆ ಲೆಕ್ಕ ಕೊಡಬೇಕು? ಅವನ ಜೋಬಲ್ಲಿ ದುಡ್ಡಿಗೆ ಅವರೇ ಕಾರಣ ಆಗಿರ್ತಾರೆ. ಅರ್ಥ ಆಯ್ತಾ? ಮಲ್ಲಿಕಾರ್ಜುನ್ ಖರ್ಗೆಗೆ ಇನ್ನೂ ನಾಲೆಜು ಬಂದಿಲ್ವಲ್ಲ, ಯಾಕೆ ಹೆಂಗಂತ. ಏನು ಸಿಲ್ಲಿ ಮತ್ತು ಎಜುಕೇಷನ್ ಇಲ್ಲ, PUCಗೆ ಫೇಲ್ ಅಂತೆ. ಇವತ್ತು ಯಾರೋ ಹೇಳ್ತಾಯಿದ್ರು, ಬೇರೆ ಅವ್ರ ಗುರುಗಳು ಭಾಳ ತುಂಬ ಇದಾಗಿ ಹೇಳಿದ್ರು, ವಿಚಲಿತರಾಗಿ ಹೇಳಿದ್ರು. ಏನಪ್ಪ ಇಂಥದ್ದು ಒಂದು ಶಿಷ್ಯನಿಗೆ ನಾನು ಪಾಠ ಮಾಡಿದ್ನ ಅಂತ. ಅರ್ಥ ಆಯ್ತಾ? ಅವ್ರು ಯಾರೂ ಅಲ್ಲ, ಪತ್ರಕರ್ತರೆ ಅವರು. ಆದರೆ ಅವರು ಹೇಳಿದಂಥ ಮಾತುಗಳೆಲ್ಲ ತುಂಬ 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 ನೋವಾಯಿತು. ನನಗೆ ಕೇಳೋಕ್ಕೆ ನೋವಾಯಿತು. ಮಲ್ಲಿಕಾರ್ಜುನ್ ಖರ್ಗೆ, ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಇಬ್ಬರೂ ಮನಸ್ಸಿಂದ ಕೇಳಿಸ್ಕೊಳ್ಳಿ. ಇದು ಆ್ಯಕ್ಚುಯಲಾಗಿ RSSಸು ರಾಜಕೀಯ ಪಕ್ಷವಲ್ಲ. ಒಂದು. ಎರಡನೇದು ಇನ್ನೊಂದು, ಯಾರಿಗೂ ಯಾವ BJP ರೀತಿಯಾಗಿ ಯಾರ ಎದುರಿಗೂ ಒಬ್ರಿಗೊಬ್ರು ಫೈಟ್ ಮಾಡೋಕ್ಕೆ ಎಲೆಕ್ಷನ್ಗೆ ನಿಂತ್ಕೊಂಡಿಲ್ಲ RSS ಅವರು. RSS ಅವರು ಸ್ವಯಂ ಸೇವಕರು. RSSನವ್ರು ಯಾರು ಹೇಳಿ? ಸ್ವಯಂ ಸೇವಕರು. RSS ಅನ್ನೋದ್ರಲ್ಲೇ ಇದೆ, ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಸ್ವಯಂ ಸೇವಕ ಸಂಘಕ್ಕೆ ರಿಜಿಸ್ಟ್ರ್ ಹಾಕಬೇಕು. ನಮ್ಮದೇ ಬಹುಸಂಖ್ಯಾತ ರಾಷ್ಟ್ರ ಇದು, ಬಹುಸಂಖ್ಯಾತರದ್ದು ರಾಷ್ಟ್ರ ಇದು. ಅರ್ಥ ಆಯ್ತಾ? ಬಹುಸಂಖ್ಯಾತರ ರಾಷ್ಟ್ರಕ್ಕೆ ರಿಜಿಸ್ಟ್ರೇಷನ್ನೇ ಆಗಬೇಕು. ಯಾರಿಗೆ ಹೇಳಬೇಕಾಗಿದೆ? ಯಾರಿಗೆ ಲೆಕ್ಕ ಕೊಡಬೇಕಾಗಿದೆ? ಯಾರಿಗೂ ಲೆಕ್ಕ ಕೊಡೋಕ್ಕೆ ಆಗಂಗಿಲ್ಲ. ಯಾಕೆಂದರೆ ಅವರವರು RSSನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಆವತ್ತಿನ ಒಂದು ದಿನದ ಖರ್ಚಿನಿಗೆ ಅವರು ಮಾಡ್ತಾರೆ. ಅದರಿಂದ ಅದಕ್ಕೆ ಯಾರಿಗೂ ಲೆಕ್ಕ ಕೊಡುವ ಅವಶ್ಯಕತೆ ಇಲ್ಲ. ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, ನಿನಗೆ ಯಾವನು ಬುದ್ಧಿನೇ ಹೇಳಲಿಲ್ವಾ ಏನು ಅಂತಲೇ ನಂಗೆ ಅರ್ಥ ಆಗಿಲ್ಲ. ಪದೇ RSS ಬಗ್ಗೆನೇ ನೀನು ಕೆಣಕ್ಕೊಂಡು ಹೋಗ್ತಾ ಇದೀಯ ಅಂದರೆ, ಎಲ್ಲೋ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತಂತೆ, ಹಂಗೆ ಇಕ್ತಾ ಇದೆಯಾ ಅಂತ ಆಯಿತು. ಈಗ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತದಂತೆ, ಹಾಗೆ. ಮೊನ್ನೆ ಮಾದೇವಪ್ಪನವ್ರು ಹೇಳಿದರು ನಾಯಿ ಬಗ್ಗೆ, ನಾಯಿನೇ ಬಾಲ ಅಲ್ಲಾಡಿಸುತ್ತೆ ಅಂತ. ಯಾರು ಬಾಲ, ಯಾರು ಇವರು ಕಾಂಗ್ರೆಸ್ನವರ ಬಾಲ ಇಲ್ಲ ಬೇರೆಯವರ ಅಂತ ಗೊತ್ತಿಲ್ಲ. ಏನು ಮಾತಾಡಬೇಕು, ಏನು ಮಾಡಬೇಕು, ಹೆಂಗಿರಬೇಕು ಅನ್ನೋದು ನಡೆ ನುಡೆ ಯಾವುದನ್ನು ಹೇಳ್ಕೊಟ್ಟಿಲ್ಲ. ಯಾಕೆಂಗಂದರೆ ನಿಮ್ಮ ಗುರುನೇ ಸರಿ ಇಲ್ವಲ್ಲ, ನಿಮ್ಮ ಅಧ್ಯಕ್ಷನೇ ಸರಿ ಇಲ್ವಲ್ಲ. ಯಾರು? ರಾಹುಲ್ ಗಾಂಧಿ. ಅವ್ರಿಗೆ ಮಾತಾಡೋದು, ಜನರ ಜೊತೆ ಯಾವ ರೀತಿ ಇದಿರಬೇಕು ಅದೇ ಇಲ್ಲ. ಮತ್ತಿನ್ನು ನಿಮ್ಗೆ ಹೆಂಗೆ ಪಾಠ ಹೇಳ್ಕೊಡ್ತಾರೆ? ಅರ್ಥ ಆಯ್ತಾ? ಇದು ಸರಿಯಾದ ಕ್ರಮವಲ್ಲ. ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ನೀವು ನಡ್ಕೊಳ್ತಕ್ಕಂಥ ರೀತಿ ನೀತಿ ಪಾಠಗಳು ಯಾವುದೂ ಸರಿಯಾದ್ದಲ್ಲ.
ಅರ್ಥ ಆಯ್ತಾ? ಮುಂದಿನ ಸಾರಿ ಎಲೆಕ್ಷನಲ್ಲಿ ನೀವು RSSನವರು ಮನ್ಸು ಮಾಡಿದ್ರೆ ನಿಮ್ಮನ್ನು ಯಾವ ರೀತಿ ಬೇಕಾದ್ರೂ ಮೂಲೆಗೆ ಹಾಕ್ಬಿಡ್ತಾರೆ. ಇದು ಮನ್ಸು ಮಾಡ್ಕೊಳ್ಳಿ. ಯಾಕೆಂದರೆ ಅವರು RSS ಆಗ್ತಾರೆ ಎಲ್ಲರೂ, ಪ್ರತಿಯೊಬ್ಬರೂ. ನಿಮ್ಮ ಊರಿನಲ್ಲಿ ಏನಾಗ್ತಾರೆ ಗೊತ್ತಾ? ಈಗ ಇಷ್ಟೆಲ್ಲ ಟೀಕೆ ಮಾಡ್ತಾ ಏನಾಗ್ತದೆ, ನಿಮಗೆ ದಿವಸ 10 ಓಟ್ ಕುಂದುತ್ತಾ ಇರ್ತದೆ. ದಿವಸ ಎಷ್ಟು? 10 ಓಟು ಸಾಕು. ನಿಮಗೆ ಇನ್ನೂ 2 ವರ್ಷ ಇದೆಯಲ್ವಾ, ಸರಿ ಆಗುತ್ತೆ. ಆವಾಗ ನಿಮಗೊಂದು 50,000 1 ಲಕ್ಷ ಓಟಲ್ಲಿ ನಿಮ್ಮನ್ನು ಸೋಲಿಸಿ ಆಚೆ ಕಳಿಸ್ತಾರೆ. ಇದು ಮೈಂಡಲ್ಲಿರಲಿ. ಅರ್ಥ ಆಯ್ತಾ? ಪ್ರಿಯಾಂಕ ಖರ್ಗೆ ಅವರೇ, ರಾಜಕೀಯನಿಗ ಮಾಡಬೇಕು. ಹೆಂಗೆ ಮಾಡಬೇಕು? ನಿಮಗೆ ಸರಿಸಮಾನದವ್ರ ಜೊತೆ ಹೋರಾಟ ಮಾಡಬೇಕು. ನೀನು ಸರಿಸಮಾನದವ್ರು ಯಾರು? ಬಿ ಜೆ ಪಿ ಜೊತೆ ಹೋರಾಟ ಮಾಡಿ. BJP ಬಿಟ್ಬಿಟ್ಟು ಸುಮ್ಮನೆ ವೈಯಕ್ತಿಕವಾಗಿ ಆರ್ ಎಸ್ ಎಸ್ಸು ಅದು ಇದೇ ಆಗಿಲ್ಲ, ಅದೇನೋ ಏನು ಹೇಳಿರೋದು ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತದೆ. ದೆವ್ವ, ಪೀಡೆ, ಪಿಶಾಚಿ ಎಲ್ಲ ನಿಮ್ಮ ಮನೆಯಲ್ಲಿ ಇರಬೇಕು ಅನ್ನೋಗಿದೆ. ಪ್ರಿಯಾಂಕರ್ಗೆ ಎಲ್ಲ ನಿಂಗೆ ದೆವ್ವ ಹಿಡ್ದಿರೋದ್ರಿಂದನೇ ನೀವು ಇದನ್ನೆಲ್ಲ ಹೇಳ್ತಾ ಇರೋದು. ಕಾಂಗ್ರೆಸ್ನವ್ರಿಗೆ ಹಿಡ್ದಿರ್ಬೋದು, ಅದಕ್ಕೆ ನೀವು ಬೇರೆ ಇವ್ರಿಗೆ ಹೇಳ್ತಾ ಇದ್ದೀರ, RSSನವ್ರಿಗೆ. RSS ಬಂದು ಸ್ವಯಂ ಸೇವಕ ಸಂಘ. ಅವರು ಯಾರ ಜೊತೆಗೂ ಹೋರಾಟ ಮಾಡಬೇಕಾಗಿಲ್ಲ, ಯಾರಿಗೂ ಅವರು ಲೆಕ್ಕ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತಂದರೆ ಸಂಘನೇ ಇಲ್ಲ, ಅದು ಸಂಘನೇ ಇಲ್ಲ. ದುಡ್ಡು ಎಲ್ಲೂ ಹಾಕಿ ತೊಡಗಿಸಲ್ಲ. ಯಾರು ಅದಕ್ಕೆ ಲೆಕ್ಕ ಕೊಡೋಂಗೂ ಇಲ್ಲ, ಯಾರು ಲೆಕ್ಕನೂ ಇಲ್ಲ, ಬುಕ್ಕನೂ ಇಲ್ಲ ಅಂತ. ಅರ್ಥ ಆಯ್ತಾ? RSSದು ರೂಲ್ಸ್ ಇರೋದು. ಆವತ್ತಿನ ದಿನಕ್ಕೆ ಏನು ಖರ್ಚಾಗುತ್ತೆ ಆ ಖರ್ಚಿನಿಗೆ ಅವರ ನೋಡ್ಕೊತಾರೆ. ಪ್ರತಿಯೊಬ್ಬನೂ ಅಲ್ಲಿ 1000 ಜನ ಬಂದವರು ಅಂದರೆ 1000 ಜನ ನೋಡಿಕೊಂಡು ಅದನ್ನು ಸಾಲ್ವ್ ಮಾಡ್ಕೋತಾರೆ. ಅದರಿಂದ ಯಾರು ಲೆಕ್ಕ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಯಾರು ಕೊಡ್ತಾರೆ ಲೆಕ್ಕ? ಯಾರು? ನಿಮ್ಮ ಸರ್ಕಾರದಲ್ಲಿ ಇದೆಯಾ ಅದು ಕಾನೂನು? ನಿಮ್ಮ ಕಾನೂನು ಇದ್ದರೆ ಯಾಕೆ ಇಷ್ಟು ದಿನ ಅವರು ಬಾಯಿ ಮುಚ್ಕೊಂಡು ಕೂತವ್ರೆ? ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಕಾನೂನು ಪ್ರಕಾರವಾಗಿ ಕೇಸ್ ಹಾಕ್ರಿ. ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ ಖರ್ಗೆ ಕೇಸ್ ಹಾಕಿ. ಯಾಕೆ ನೋಂದಾವಣೆ ಆಗಿಲ್ಲ ಹಂಗಂತೆ ಕೇಸ್ ಹಾಕಿ. ಆವಾಗ ಕೋರ್ಟ್ ಹೇಳುತ್ತೆ. ಎಷ್ಟು ಸತಿ ಉಗಿಬೇಕು ನಿಮಗೆ ಕೋರ್ಟು? ಆಗಲೇ 2 ಸತಿ ಏನೋ ಉಗಿದಿದೆ, ಇನ್ನೂ ಒಂದು 10 ಸತಿ ಉಗಿಬೇಕಾ? ಕೋರ್ಟ್ಗೆ ಹೋಗಿ. ಹೈಕೋರ್ಟಲ್ಲಿ ಆಗಲಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ, ಕೋರ್ಟಿಂದ ಹೇಳಿಸಿ ನೋಡೋಣ RSS ರಿಜಿಸ್ಟರ್ ಆಗಬೇಕಾ ಬೇಡ ಹಂಗಂತ ಅವ್ರು ಹೇಳ್ತಾರೆ. ಅವಾಗ ಯಾಕೆ ಹಿಂಗೆ ಇದನ್ನು ಮಾಡ್ಕೊತೀರಾ? ಅಲ್ಲ, ಮುಖ್ಯಮಂತ್ರಿಯವರು ಆದ್ರೂ ಇದಕ್ಕೆ ಗಮನ ಹರಿಸಿ ಮಾತಾಡೋಕ್ಕಾಗಲ್ವಾ? ಇದು ಬೇಡಪ್ಪ, ಬೇಡದಿರೋ ವಿಷಯ ಹಂಗಂತ. ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೂ ಮಗನಿಗೆ ಬುದ್ಧಿ ಹೇಳೋಕ್ಕಾಗಲ್ವಾ? ಏನು ಮಾಡ್ತಾಯಿದ್ದೀರಾ ಈಗ ನೀವು? ಏನು ಮಾಡ್ಕೊಳಕ್ಕೆ ಇದನ್ನು ನಿರ್ಧಾರ ಮಾಡಿದ್ದೀರಾ ಹೇಳಿ? ಹೇಳಪ್ಪ. ಏನಾದ್ರೂ ಒಂದು ಸಾಧನೆ ಅಂತ ಮಾಡಿದರೆ, ಏನಾದ್ರು ಒಂದು ಇದನ್ನೀಗ ಮಾಡಿದರೆ, ಹೌದು ನೀವು ದೊಡ್ಡ ಸಾಧನೆ ಮಾಡಿದ್ದೀಯ ಹಂಗಂತ ಅನ್ಬೋದು. ನಿಂದು IT ಮಿನಿಸ್ಟ್ರಲ್ಲಿ ಏನು ಕೆಲಸ ಮಾಡಿದೆಯಾ? ಕಡ್ದು ಕಟ್ಟಾಕಿದೆಯಾ? ನಿಮ್ಮ ಅಪ್ಪ ಅವರು 60 ವರ್ಷ ರಾಜ್ಯಭಾರ ಆಳಿದ್ರು. 60 ವರ್ಷದಲ್ಲಿ ಏನು ಮಾಡಿದ್ದೀರ ನಿಮ್ಮೂರಿಗೆ? ನೋಡಿದ್ದೀನಿ ನಾನು ಬಂದು. ನಾನು 2 ಸತಿ ಬಂದಿದ್ದೀನಿ. ಯಾವುದೋ ಒಂದು ಸರ್ವೆಗೋಸ್ಕರ ಬಂದಿದ್ದೆ. ಆ ಸರ್ವೆ ಕಂಪ್ನಿನಲ್ಲಿದ್ದೆ ನಾನು. ಅವಾಗ ಬಂದು ಎಲ್ಲ ನೋಡಿದ್ದೀನಿ. ಎಷ್ಟು ಮಟ್ಟಿಗೆ ಐತೆ ನಿಮ್ಮೂರು. ನಿಮ್ಮ ಯಾವುದೋ ಕಲಬುರ್ಗಿ ಹಂಗೈತೆ, ಮತ್ತು ಇದು ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ MLA ಏರಿಯಾನೂ ಅಷ್ಟೇ. ಯಾವುದು ರೋಡು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಕುಡಿಯೋಕ್ಕೆ ನೀರೇ ಸಿಕ್ಕಲ್ಲ, ಅಂಥ ಪರಿಸ್ಥಿತಿ ಇತ್ತು ನಾನು ಹೋದಂಥ ಕಾಲದಲ್ಲಿ. ಆವಾಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಾಗಿದ್ದರು. ಆ ಸೀಸನಲ್ಲಿ ನಾನು ಅಲ್ಲೆಲ್ಲ ಓಡಾಡಿದಾಗ ಕುಡಿಯೋಕ್ಕೂ ಕೂಡ ನೀರಿರಲಿಲ್ಲ. ಈಗೇನು ಕಥೆನೋ ಗೊತ್ತಿಲ್ಲ, ಈಗ ಹೋಗಿಲ್ಲ ನಾನು. ಅರ್ಥ ಆಯ್ತಾ? ಏನು ಅಂದ್ಕೊಂಡಿದ್ದೀರ ಹೇಳಿ ನೀವು? ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಪ್ರಿಯಾಂಕ ಖರ್ಗೆ ಅವರೇ? ರಾಜ್ಯದ ಇತಿಹಾಸದಲ್ಲಿ ನೀವು ಏನೋ ಮುಂಚೂಣಿಯಲ್ಲಿರಬೇಕು ಅಂತಾರೆ, ಪಬ್ಲಿಸಿಟಿಲಿರಬೇಕು. ನಾರ್ತು ಸೌತು ಎಲ್ಲ ಕಡೆನೂ ರಾಷ್ಟ್ರ ನಾಯಕನಾಗಬೇಕು. ನೆಕ್ಸ್ಟ್ ನೀನು ರಾಷ್ಟ್ರ ನಾಯಕ ಆಗಲ್ಲ, ಗಲ್ಲಿ ನಾಯಕ ಆಯ್ತೀಯ. ಇದು ಮೈಂಡಲ್ಲಿರು. ನೀನು MP ಮಾಡೋಕ್ಕಲ್ಲ, ಇಲ್ಲ MLA ಮಾಡೋಕ್ಕೆ ಬಿಡಲ್ಲ ನೆಕ್ಸ್ಟ್ ಸತಿಗೆ. ಇದು ಮೈಂಡಲ್ಲಿರಲಿ. ಅರ್ಥ ಆಯ್ತಾ? ರಾಷ್ಟ್ರ ನಾಯಕ ಆಗೋದಿರಲಿ. ಕಾಂಗ್ರೆಸ್ಸೇ ಇರಲ್ಲ ಕರ್ನಾಟಕದಲ್ಲಿ. ಕಾಂಗ್ರೆಸ್ಸೇ ಸರ್ವನಾಶ ಆಗುತ್ತೆ. ಇದು ಮೈಂಡಲ್ಲಿರಲಿ. ಅರ್ಥ ಆಯ್ತಾ? ನಿಮ್ಮ ರಾಹುಲ್ ಗಾಂಧಿ ಜಂಬ ಕೊಚ್ಕೊಂಡಿರ್ಬೋದು, ನಾನು ಈ 5 ಬೇಸಸ್ ಮಾಡಿಬಿಟ್ಟು ನಾನು ಉದ್ಧಾರ ಮಾಡಿಬಿಟ್ಟಿದ್ದೀನಿ ರಾಜ್ಯನಿಗೆ ಅಂತ ದಿವಾಳಿ ಮಾಡೋರ ಅಪ್ಪ. ನೀವೆಲ್ಲ ಅರ್ಧ ಗಂಟೆ ಒಬ್ರಿಗೊಬ್ರು ಯೋಚನೆ ಮಾಡಿಕೊಂಡು ಮಾತಾಡಿ, ಥಿಂಕ್ ಮಾಡಿ, ಗೊತ್ತಾಗುತ್ತೆ. ಇವಾಗ ಯಾರಿಗೆ ಕಾರ್ಮಿಕರು ಬಸ್ಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ನಿಮಗೆ. 38 ತಿಂಗಳು ಬಾಕಿ ಉಳಿಸ್ಕೊಂಡಿದ್ದೀರ.
ಅವ್ರು ಕೂಗಾಡ್ತವ್ರೆ, ಕಿಚ್ಚಾಡ್ತವ್ರೆ. ಮತ್ತು ಇನ್ಯಾರು ನಾಳೆ ಇಳಿತಾರೆ ಗೊತ್ತಿಲ್ಲ ರಸ್ತೆಗೆ, ನಮಗೆ ದುಡ್ಡು ಬಂದಿಲ್ಲ ಅಂತ. ಅಷ್ಟಾಗೂ ನಿಮಗೆ ಬೇರೆ ಭಯನೇ ಇಲ್ವಲ್ಲ ಅಲ್ವಾ? ಯಾವ ರೀತಿ ನೀವು? ನಾನೊಬ್ಬ ಸಾಮಾಜಿಕವಾಗಿ ಹೇಳ್ತಾ ಇದ್ದೀನಪ್ಪ, ನನಗೆ ಗೊತ್ತೇ ಇಲ್ಲ ಕಾನೂನು ಗೊತ್ತಾಗಿದ್ದರೆ ನಾನು ಹೇಳ್ತಾ ಇದ್ದೀನಿ, ಕಾನೂನಲ್ಲಿ ಇಲ್ಲ. RSS ನೋಂದಾವಣೆ ಆಗಬೇಕಾದ ಅವಶ್ಯಕತೆ ಇಲ್ಲ. ನಾನೇ ಯಾವುದೋ ಒಂದು ಸಂಘ ಇಟ್ಕೊಂಡಿದ್ದೀನಿ ನಮ್ಮ ಏರಿಯಾದಲ್ಲಿ ಗಣೇಶನ ಫಂಕ್ಷನ್ಗೆ. ನಾವು ಯಾವುದೂ ರಿಜಿಸ್ಟ್ರೇಷನು ಮಾಡಿಲ್ಲ, ಎಂಥದ್ದೂ ಇಲ್ಲ. ಒಟ್ಟಿನಲ್ಲಿ 50 ವರ್ಷ ತುಂಬಿಸ್ಬಿಟ್ಟಿದ್ದೀವಿ ನಾವು. ಅರ್ಥ ಆಯ್ತಾ? ನಮ್ಮ ಗಣೇಶನ ಸಂಘಕ್ಕಾಗಲಿ ದೇವಸ್ಥಾನದ ಸಂಘಕ್ಕಾಗಲಿ ಯಾವುದೂ ರಿಜಿಸ್ಟ್ರೇಷನ್ ಇಲ್ಲ. ಯಾಕೆ ಹೇಳಿ? ನಮ್ಮ ಜಾಬಿಂದ ದುಡ್ಡು ಹಾಕೋದಲ್ವಾ? ಅದಕ್ಕೆ ಯಾಕೆ ಯಾವನಿಗೆ ಕೊಡಬೇಕಾಗಿತ್ತು? ಗೌರ್ಮೆಂಟ್ಗೆ ಏನು ಲೆಕ್ಕ ಕೊಡಬೇಕಾ ನಮ್ಮ ಜಾಬಲ್ಲಿ ದುಡ್ಡು ಹಾಕೋಕ್ಕೆ? ಹೀಗಾಗಿ ನಾವು ಮಾಡ್ತಾ ಇಲ್ಲ. ಅದು ರಿಜಿಸ್ಟ್ರೇಷನ್ನ ಸಂಘನೇ ಇಲ್ಲ. ಅದು ಸಂಘ ರಿಜಿಸ್ಟ್ರೇಷನ್ನೇ ಇಲ್ಲ, ಬೇಕಾಗಿಲ್ಲ. ನನಗೆ ಗೊತ್ತಾದಾಗೆ ನಾವು 50 ವರ್ಷ ನಡೆಸಿದ್ದೀವಿ. 100 ವರ್ಷ ಆದರೆ ನಾವು 50 ವರ್ಷ ನಡೆಸಿದ್ದೀವಿ. ಏನಕ್ಕೆ ಸಂಘಕ್ಕೆ ರಿಜಿಸ್ಟ್ರೇಷನ್ ಆಗಬೇಕು? ಏನು ಸಂಘ ದುಡ್ಡು ಕೊಡ್ತಾರಾ? ಗೌರ್ಮೆಂಟ್ ಏನು ನಿಮ್ಮ ಸಿದ್ದರಾಮಯ್ಯ ದುಡ್ಡು ಕೊಡ್ತಾರಾ? ಇಲ್ಲ ನಿಮ್ಮ ಬೇರೆ ಇನ್ಯಾರಾದರೂ ಕೊಡ್ತಾರಾ? ಇಷ್ಟು ಹೇಳಿ ನಾನು ಮತ್ತೆ ಇನ್ನೊಂದೇನಪ್ಪ ಅಂದರೆ DK ಶಿವಕುಮಾರು ಮತ್ತು ಇವರು ಯಾರು ಸಿದ್ದರಾಮಯ್ಯ ಅವರ ಗುದ್ದಾಟ ಎಲ್ಲಿಗೆ ಹೋಗಿದೆ ಅಂದರೆ ಫಾರಿನ್ ಟ್ರಿಪ್ಗೆ ಹೋಗ್ಬಿಟ್ಟಿದೆ. ಫಾರಿನ್ ಟ್ರಿಪ್ಪಲ್ಲಿ ಎಲ್ಲ ಫಾರಿನ್ ಟ್ರಿಪ್ ಮುಗಿಸ್ಕೊಂಬರೋವರೆಗೆ ಇನ್ನೊಂದು ಟ್ರಿಪ್ ಆಗೋಗುತ್ತೆ ಏನೋ ನೋಡಬೇಕು. ಅವ್ರಿಗೆಲ್ಲ ಏನು ಪಕ್ಷಕ್ಕೆ ಹೇಳಿಲ್ಲ, ಹಂಗಂದರೆ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯರು ಏನು ಮಾಡ್ತಾರೆ? ಅವರು ಏನು ಉತ್ತರ ಕೊಡ್ಬೋದು? ಸುರ್ಜೇವಾಲಾ ಏನು ಕೊಡ್ಬೋದು? ಆಮೇಲೆ ಯಾರು ವೇಣುಗೋಪಾಲ್, KC ವೇಣುಗೋಪಾಲ್ ಏನು ಹೇಳ್ಬೋದು ಅವ್ರಿಗೆಲ್ಲ? ಇಲ್ಲ ಪಾರ್ಟಿ ಅಧ್ಯಕ್ಷರು DK ಶಿವಕುಮಾರ್ ಅವ್ರು ಏನು ಹೇಳ್ಬೋದು? ಅರ್ಥ ಆಯ್ತಾ? ಯಾರಿಗೂ ಹೇಳಿಲ್ಲ, ಏನೂ ಇಲ್ಲ, ಅವರಷ್ಟಕ್ಕೆ ಅವರೇ ಹೋಯ್ತಾ ಇದ್ದಾರೆ. ಹೆಂಗಂದರೆ ಸಿದ್ದರಾಮಯ್ಯನ ಬೆಂಬಲಿಗರು ಇಷ್ಟು ಜನ ಇದ್ದಾರೆ ಅಂತ ಈಗ ಗೊತ್ತಾಯಿತು ಅಂತ ಇಟ್ಕೊಳ್ಳಿ. 23 ಜನ ಏನೋ ಹೇಳ್ತಾರೆ, ಒಂದು ಸತಿಗೆ 13 ಜನ ಹೋದರು ಅಂತಾರೆ, 23 ಅಂತಾರೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಯಾವುದೇ ಇದಕ್ಕೆ ವಿಷಯಕ್ಕೆ ಒಂದು ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಇವರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನೆಕ್ಸ್ಟು ಏನೋ ಬಜೆಟ್ ಮಂಡನೆಗೆ ಎಲ್ಲ ತಯಾರಿ ಮಾಡ್ಕೊಂಡವ್ರೆ. ಏನು ಮಾಡ್ತಾರೆ ಬಜೆಟ್ ಮಂಡನೆಗೆ ತಯಾರಿ? MLAಗಳೇ ಇಲ್ಲ, ಯಾರ ಬಗ್ಗೆನೂ ಚರ್ಚೆನೂ ಮಾಡಿಲ್ಲ, ಏನೂ ಇಲ್ಲ. ಯಾವ ರೀತಿ ಮಾಡ್ಬೋದು? ಅವ್ರವ್ರ ಖಾತೆಗೆ ಇರ್ತಕ್ಕಂಥವ್ರು ಇರಬೇಕಲ್ವ ಮಂತ್ರಿಗಳು. ಯಾರೂ ಇಲ್ಲ, ಹಂಗಂದ್ರೆ ಯಾವ ಖಾತೆಗಳ ಬಗ್ಗೆ ಇದು ಮಾಡ್ತೀರಾ? ಅದೇ ನಿಮ್ಮ ಇಷ್ಟಕ್ಕೆ ಮಾಡ್ಕೊಳ್ಳೋದು ಅಷ್ಟೇ. ಮತ್ತು ಇಷ್ಟು ಹೇಳ್ತಾ ನಾನು ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಮತ್ತು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಓಂ ನಮೋ ನಾರಾಯಣ.